ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ಗ್ರಾಮಸ್ಥರಾದಂಥ ಶ್ರೀಯುತ ಹರೀಶ್ ಜೋಡಿದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶೂ ವಿತರಣೆಗಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ನಮ್ಮ STMC ಎಲ್ಲ ಸದಸ್ಯರ ಪರವಾಗಿ, ಅಧ್ಯಕ್ಷ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಬಯಸೋಣ. ಬರ್ತ್ಡೇ ನಾನು ಯಾವತ್ತೂ ಆಚರಿಸ್ತಾ ಇದ್ದೆ, ಬಟ್ ಹಂಗೆ ಮಕ್ಳಿಗೂ ನಾನು ಸಹಾಯ ಮಾಡ್ತಾಯಿದ್ದೆ. ಈ ಸರಿ ನಮ್ಮ ತಂದೆ ಮತ್ತು ನನಗೆ ಬೇಕಾದವರೆಲ್ಲ ತೀರೋಗಿದ್ದಕ್ಕೋಸ್ಕರ ನಾನು ಬರ್ತ್ಡೇ ಎಲ್ಲೂ ಆಚರಿಸ್ತಾ ಇರಲಿಲ್ಲ. ಇದು ನನ್ನ ಹೆಂಡತಿ ನಿಮ್ಮ ಬರ್ತ್ಡೇ ಕೊಡಲೇಬೇಕು ಈ ಸರಿ ಏನೋ ಅಂದ್ಬಿಟ್ಟು ಶೂ ಆರ್ಡ್ರ್ ಮಾಡಿದ್ಲು. ಅದಕ್ಕೋಸ್ಕರ ನಾನು ಬಂದು ಎಲ್ಲ 9 ಶಾಲೆ, ಬ್ಯಾಟರಾಯನಪುರ, ಅಮೃತಹಳ್ಳಿ, ಜಕ್ಕೂರು ಲೇಔಟು, ಅಮೃತ ನಗರ, ಕೆಂಪಾಪುರ, ಸಂಜೀವ್ ನಗರ, ಕೋತಿ ಹೊಸಲಿ 9 ಸ್ಕೂಲ್ಗೆ 2900 ಜೊತೆ ಶೂನ ಇವತ್ತು ಕೊಡ್ತಾಯಿದ್ದೀನಿ. ಏನು ವಿಶೇಷ ಅಂದರೆ ಮಕ್ಕಳಿಗೆ ಯಾರು ಅವ್ರು ತೊಗೊಳಕ್ಕೆ ಪಾಪ ಆಗಲ್ಲ, ನನ್ನ ಪ್ರೀತಿಯಿಂದ ಕೊಡ್ತಾಯಿದ್ದೀವಿ. ಅದು ನನ್ನ ಫೌಂಡೇಶನ್ ಇದೆ, HKJ ಫೌಂಡೇಶನ್ ಅಂತ. ಅದ್ರ ಕಡೆಯಿಂದ ನಾನು ನನ್ನ ಹೆಂಡತಿ ಕಡೆಯಿಂದ ಎಲ್ಲರೂ ನಮ್ಮ ಫ್ಯಾಮಿಲಿ ಕುಟುಂಬದ ಕಡೆಯಿಂದ ಈ ಶೂ ಅನ್ನು ಕೊಡ್ತಾಯಿದ್ವಿ. ಸರ್ ನಾನು ಇದು ಒಂದು 10 ವರ್ಷದಿಂದ ಕೊಡ್ತಾಯಿದ್ವಿ. ನಾನು ಮಕ್ಳಿಗೆ ಫೀಸ್ ಕಟ್ತೀನಿ, ವರ್ಷಕ್ಕೆ ಒಂದು 10-15 ಜನಕ್ಕೆ ಫೀಸ್ ಕಟ್ತೀನಿ. ಈ ಸ್ಪೋರ್ಟ್ಸಿಗೆ ಸ್ಪಾನ್ಸರ್ಶಿಪ್ ಮಾಡ್ತೀನಿ, ಆಮೇಲೆ ಹಾಸ್ಪಿಟಲ್ಸ್ಗೆ ಮತ್ತು ಈ ಆಕ್ಸಿಡೆಂಟ್ ಆದವ್ರಿಗೆಲ್ಲ ಸಹಾಯ ಮಾಡ್ತೀನಿ. ಇದು ಒಂದೇ ವರ್ಷ ಅಲ್ಲ, ನಾನು ಸುಮಾರು ಒಂದು 10 ವರ್ಷದಿಂದ ಒಂದೊಂದು ಥರ ಡಿಫ್ರೆಂಟಾಗಿ ಕೊಟ್ಕೊಂಡು ಬರ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಟ್ರ್ಯಾಕ್ ಶೂಟ್ಸ್ ಕೊಡಿಸಿದ್ದೆ, ಈ ಸರಿ ಶೂ. ಬರೋ ವರ್ಷ ದೇವ್ರು ಇನ್ನೂ ಚೆನ್ನಾಗಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಕೊಡ್ತೀವಿ ಅಂತ ನಮ್ಮ ಕುಟುಂಬದ ಕಡೆಯಿಂದ ಇನ್ನು ನೆಕ್ಸ್ಟು ಹೋಗ್ತಾ ಪ್ರತಿ ವರ್ಷ ಏನೇನೊಂದು ಅವ್ರಿಗೇನು ಸಹಾಯ ಬೇಕೋ ಅದು ಮಾಡ್ತಾನೆ ಇರ್ತೀವಿ. ಅವರು ನಮ್ಮ ಸಹೋದರ ಜೋಡಿದಾರ್ ಹರೀಶ್ ಅವರು ಹುಟ್ಟುಹಬ್ಬ. ಅವನು ಇವತ್ತು ಆಚರಿಸ್ಕೊತಾ ಇಲ್ಲ, ಯಾಕಂದರೆ ಅವ್ರ ತಂದೆ ಸುಮಾರು 1-2 ತಿಂಗಳಿಂದ ಪಾಪ ಸ್ವಲ್ಪ ಅನಾರೋಗ್ಯದಿಂದ ತೀರೋದ್ರು. ಹಾಗೂ ಮೊನ್ನೆ ಅವರ ಶೆಡ್ಕ ಬ್ರದರ್ ಆತನೂ ಪಾಪ ಸತ್ತೋದ. ಅದರಿಂದ ಅವನು ಸ್ವಲ್ಪ ಬೇಜಾರಲ್ಲಿದ್ದ, ಅದರಿಂದ ಎಲ್ಲೂ ಈ ಸಲ ಆಚರಿಸ್ಕೊತಾ ಇಲ್ಲ. ಹೇಳ್ತಿದ್ದ ಅವರ ಪತ್ನಿ, ಏನಾದರೂ ಮಕ್ಕಳಿಗೊಂದು ನಿನ್ನ ಹುಟ್ಟಿದ ಹಬ್ಬದ ದಿವಸ ಇದು ಗಿಫ್ಟ್ ಮಕ್ಕಳಿಗೆ ಕೊಡಬೇಕು ಅಂಥೇಳಿ ಶೂ 9 ಸರ್ಕಾರಿ ಶಾಲೆಗಳಲ್ಲಿ ವಿತರಣೆ ಮಾಡ್ತಿದ್ದಾರೆ. ಅವ್ರಿಗೆ ಹರೀಶ್ ಅವರು ಪ್ರತಿ ವರ್ಷ ಇವಾಗ ಹೇಳ್ದಂಗೆ ಅವರು ಪ್ರತಿ ವರ್ಷವೂ ಏನೋ ಒಂದು ಉಡುಗೊರೆ ನಮ್ಮ ಕುಟುಂಬದಿಂದ ಅವರ ಹುಟ್ಟುಹಬ್ಬದ ದಿವಸ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಉಡುಗೊರೆ ಕೊಡ್ತಾಯಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ದೇವರು ಅವ್ರಿಗೆ ಆರೋಗ್ಯ ಹಾಗೂ ಐಶ್ವರ್ಯ ಕೊಟ್ಟು ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ 2 ಮಾತು ಮುಗಿಸ್ತೀನಿ. ಸರ್, ಮೊದಲನೇದಾಗಿ ತುಂಬ ಖುಷಿಯಾಗುತ್ತೆ. ಬರ್ತ್ಡೇ ಅನ್ನೋದು ಏನೋ ನಾವು ನಮ್ಮ ಫ್ಯಾಮ್ಲಿಯಲ್ಲಿ ಸೆಲೆಬ್ರೇಟ್ ಮಾಡ್ದಿರಾ ನಮ್ಮ ಅಣ್ಣವರು ಈ ಥರ ಒಂದು ಗೌರ್ಮೆಂಟ್ಸ್ ಶಾಲೆ ಮಕ್ಕಳಿಗೆ ಒಂದು ಶೂ ಕೊಡೋದು ದೊಡ್ಡ ವಿಚಾರ ಮತ್ತು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅನೇಕರು ಇಲ್ಲಿ ಮಕ್ಕಳಿಗೆ ಚಪ್ಪಲಿ ಇರ್ಬೋದು, ಪಾಪ ಕೆಲವರು ಬರೀ ಕಾಲಲ್ಲಿ ಬರ್ತಾರೆ, ಅಂಥದ್ದು ಅವ್ರ ಮನಸ್ಸಲ್ಲಿ ತಗೊಂಡು ಅವ್ರ ಹುಟ್ಟುಹಬ್ಬಕ್ಕೆ ಈ ಥರ ಒಂದು ಆಚರಣೆ ಮಾಡ್ತಾರಲ್ಲ, ಅದು ತುಂಬ ಖುಷಿಯಾಗುತ್ತೆ. ಅವ್ರು ಇವತ್ತೇ ಅಲ್ಲ, ಅನೇಕ ವರ್ಷಗಳಿಂದ ಅವ್ರ ಕೈಲಾಗಿದ್ದ ಸಹಾಯ ಮನೆ ಹತ್ರ ಬಂದವ್ರಿಗೆ ಆಗಲಿ, ಸ್ಕೂಲಿಗೆ ಆಗಲಿ, ಮತ್ತೊಂದು ವಿಚಾರದಲ್ಲೇ ಆಗಲಿ ಅವರೆಲ್ಲರಿಗೂ ಸಹಾಯ ಮಾಡ್ಕೊಂಬಂದಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಇಂಥವ್ರು ನಮ್ಮ ಮನೆಯಲ್ಲಿ ಒಬ್ಬರು ಇದ್ದಾರೆ ಅನ್ನೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಮತ್ತು ಅವ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾವು ನಂಬಿ ಈ ಥರ ಎಲ್ಲ ಖುಷಿ ಸಂದರ್ಭದಲ್ಲೆಲ್ಲ ನಮ್ಮನ್ನು ಜೊತೆಗಾಗಿ ನಮ್ಮ ಕುಟುಂಬದಲ್ಲಿ ಎಲ್ಲರನ್ನೂ ಪಾತ್ರ ಮಾಡ್ತಾರಲ್ಲ, ಅದು ಸಖತ್ ಹೆಮ್ಮೆಯ ವಿಚಾರ. ಸೊ ನಮಗೆ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರು ಬಯಸಿರೋದಕ್ಕೆ ಅವ್ರಿಗೂ ಒಳ್ಳೇದಾಗಬೇಕು, ಅವ್ರ ಹುಟ್ಟುಹಬ್ಬಕ್ಕೆ ಅವರು ಖುಷಿಯಾಗಿರಬೇಕು ಅಂತ ಹೇಳ್ತಾ ನಾನು ಖುಷಿಯಾಗಿಂದ ಈ 2 ಮಾತನ್ನು ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ.